ಅವರು ಸದಾಶಿವ ಮುತ್ಯಾರ ತಮ್ಮ ಸಾಧನೆಗೋಸ್ಕರ ಅವರು ತೀರ್ಥವನ್ನು ಬಳಸಿದ್ರು. ಆದ್ರೆ ಅವ್ರ ಹೆಸರು ಹೇಳಿಕೆಸಿಂದ ಇವತ್ತು ನಾವು ತೀರ್ಥ ತಗೊಂಡು ನಮ್ಮ ಜೀವನವನ್ನು ನಾವೆಲ್ಲರೂ ಸಹಿತ ಹಾಳು ಮಾಡ್ತಾ ಇದ್ದೇವೆ. ಸದಾಶಿವ ಮುತ್ಯ ಒಂದು ಅರ್ಥ ಮಾಡ್ಕೋರಿ, ಬಬಲಾದಿ ಸದಾಶಿವ ಮುತ್ಯ ನಮಗೇನಾದ್ರೂ ಒಲಿಬೇಕಾಗಿತ್ತಂದ್ರೆ ಅವನಿಗೆ ಬಂಗಾರ ಕೊಡ್ರಿ, ಒಲಿತಾನೋ ಇಲ್ಲೋ ಗೊತ್ತಿಲ್ಲ. ಅವ್ರಿಗೆ ದುಡ್ಡು ಕೊಡ್ರಿ, ಅವಾಗ ಒಲಿತಾನೋ ಇಲ್ಲೋ ಗೊತ್ತಿಲ್ಲ. ನೀವು ಏನು ಬೆಕ್ಕಾದ ಕೊಡಿಸ್ರಿ ಬಬಲಾದಿ ಮುತ್ಯಾಗ, ಅವಾಗ ಒಲಿತಾನೋ ಇಲ್ಲೋ ಗೊತ್ತಿಲ್ಲ. ನೀವು ತೀರ್ಥ ಹಾಕೊಂಡ್ರೆ ಹೊಡಿತಾನೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಬಬಲಾದಿ ಮುತ್ಯ ಯಾವಾಗ ನಿಮಗೆಲ್ಲ ಒಲಿತಾನತ್ತಂದ್ರ ಇನ್ನೊಬ್ಬರ ಮನಸ್ಸಿಗೆ ನೋವಾಗ್ಲಾರ್ದಂಗ ಯಾವಾಗ ನೀವು ಬದುಕ್ತಿರಲ್ಲ ಅವಾಗ ಆ ಮುತ್ಯ ಹಂಗ ಬದುಕ್ರಿ. ಒಟ್ಟ ಕಾಯ್ಕ ಮಾಡ್ರಿ. ನೀವೆಲ್ಲ ಭಾಳ ಕಾಯಕ ಜೀವಿಗಳದಿರಿ, ಎಲ್ಲರೂ ದುಡಿದು ತಿನ್ನೋರು ಅದಾರ. ಯಾರು ಹರಾಮಿ ಮನ್ಯಾಗ ಕುಂತು ತಿನ್ನೋರು ಯಾರು ಇಲ್ಲ. ತಿನ್ನಿ ಅವರಿಗೆ ಅವು ಹಂದಿಗಳು ಬೇರೆ ಅಲ್ಲ, ಇವು ಬೇರೆ ಅಲ್ಲ. ಒಬ್ಬ ಕವಿ ಹೇಳತ್ತಾನ, ಮಂದಿ ಕೊಂದಿದ ತಿನ್ನಲೊಪ್ಪದು ಹುಲಿಯು, ಮಂದಿ ಹಾಕಿದ ಎಂಜಲು ತಿನ್ನುವುದು ಹಂದಿಯು, ಬದುಕಿದರೆ ಬದುಕು ಒಂದು ದಿನ ಎಬ್ಬುಲಿಯ ಹಾಗೆ, ಹಂದಿ ಅಂತಲ್ಲ ಮರುಳ ಸಿದ್ಧ ಅಂತ ಒಬ್ಬ ಕವಿ ಹೇಳತ್ತಾನ. ಅದಕ್ಕೆ ನಾವೆಲ್ಲ ಬದುಕಿದ್ರೆ ಹೆಂಗೆ ಬದುಕಬೇಕಂತಂದ್ರೆ ಹುಲಿ ಹೆಂಗೆ ಬದುಕಬೇಕ, ಹಂದಿ ಹೆಂಗೆ ಬದುಕಕ್ಕೆ ಹೋಗ್ಬಾರ್ದ.